ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಗ್ರಹಗಳ ವಕ್ರತ್ವದಿಂದ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ ಎನ್ನುವಂತಹ ಆತಂಕ. ಹಾಗಾದ್ರೆ ಯಾವ ರೀತಿಯ ಪ್ರಭಾವ ಪರಿಣಾಮ ಬೀರುತ್ತೆ, ಇದಕ್ಕೆ ಪರಿಹಾರ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರುಜಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾರೆ. ಜೊತೆಗೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆನೂ ತಿಳಿಸ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ರೇಣುಕಾರಾಧ್ಯ ಗುರುಜಿ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಕಾರ್ಯಕ್ರಮದ ಆರಂಭದಲ್ಲಿ ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಖಂಡಿತ. ಇವತ್ತಿನ ದಿವಸ ಪುನರ್ಸು ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರ ಸಂಚಾರವಿರ್ತಕ್ಕಂಥದ್ದು. ಆ ಗುರುವಿನ ಭಾವದಲ್ಲಿರ್ತಕ್ಕಂಥ ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಆರ್ಥಿಕವಾದ ಅನುಕೂಲ ಸಿಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ತಂದೆಯಿಂದ ಸಹಾಯಗಳು ಸಿಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳು, ದಾನ ಧರ್ಮಗಳಿಗೋಸ್ಕರವಾಗಿ ಅಧಿಕ ಖರ್ಚು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಧನ ಸಂಪಾದನೆ ಆಗ್ತಕ್ಕಂಥದ್ದು, ಬಂಧುಗಳಿಂದ ಮಾನಹಾನಿಗೊಳಗಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತಿನ ದಿವಸ ಮೇಷರಾಶಿ ನೋಡುವಂಥದ್ದು. ಹಿರಿಯರ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಅನಿರೀಕ್ಷಿತವಾಗಿ ಸಾಲ ಮಾಡುವಂಥ ಒಂದು ಪರಿಸ್ಥಿತಿ, ಸ್ತ್ರೀಯರಿಂದ ಮಾನ ಅಪಮಾನಗಳು ಮತ್ತು ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥದ್ದು, ಮೈಕೈ ನೋವು, ಶುಗರ್, ಉಸಿರಾಟ ದೋಷಗಳು, ಹವಾಮಾನ ವ್ಯತ್ಯಾಸದಿಂದ ಅನಾರೋಗ್ಯಗಳು ಪೀಡಿಸ್ತಕ್ಕಂಥದ್ದು, ಮಿತ್ರರಿಂದ ಸೋದರ ಮಾವನಿಂದ ನಷ್ಟಗಳಾಗ್ತಕ್ಕಂಥದ್ದು, ಕೆಲಸಗಾರರು ಸೇವಕವಾಗಿರತಕ್ಕಂಥದ್ದು, ಸೋದರ ಮಾವ ಅಥವಾ ಬಂಧುಗಳಿಂದ ನೆರೆಹೊರೆಯವರಿಂದ ಧನ ಸಹಾಯ ಮತ್ತು ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿಯನ್ನು ಹೊಂದತಕ್ಕಂಥ ಒಂದು ದಿವಸ ಈ ವೃಷಭ ರಾಶಿ ಇರುವಂಥದ್ದು. ಶಿವಪಂಚಾಕ್ಷರಿ ಮಂತ್ರವನ್ನು ಪಡೆದು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಶುಭ ಕಾರ್ಯಗಳ ಆಲೋಚನೆಗಳು, ಮಕ್ಕಳ ಭವಿಷ್ಯದ ಚಿಂತೆಗಳು, ವ್ಯಾಪಾರ ವ್ಯವಹಾರವನ್ನು ಸ್ವಂತವಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳನ್ನು ಮುಂದೂಡ್ತಕ್ಕಂಥ ಒಂದು ಸನ್ನಿವೇಶಗಳು, ಅಂಥ ಒಂದು ಮುನ್ಸೂಚನೆಗಳು ಸಿಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ, ಕಾರ್ಯ ಜಯವಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಹೊಂದೋದಕ್ಕೆ ದಾರಿಯಾಗ್ತಕ್ಕಂಥದ್ದನ್ನು ಮಿಥುನ ರಾಶಿ ನೋಡುವಂಥದ್ದು. ಬಡ ಮಕ್ಕಳಿಗೆ ವಸ್ತ್ರದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಗ್ಯಾಸ್ಟ್ರಿಕ್, ಮೈಕೈ ನೋವು, ಹಾರ್ಮೋನ್ ವ್ಯತ್ಯಾಸ, ಗುಪ್ತವ್ಯಾಧಿಗಳು ಹೆಚ್ಚಾಗಿ ಪೀಡಿಸ್ತಕ್ಕಂಥದ್ದು, ಸ್ಥಿರಾಸ್ತಿ ಮತ್ತು ವಾಹನದ ಮೇಲೆ ಸಾಲ ಪಡೆಯುವಂಥ ಒಂದು ಚಿಂತನೆಗಳು ಬರ್ತಕ್ಕಂಥದ್ದು, ತಾಯಿಯಿಂದ ಅನುಕೂಲವಾಗ್ತಕ್ಕಂಥದ್ದು, ಆಸ್ತಿ ಸಮಸ್ಯೆಗಳು ಬಗೆಹರಿಯೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ಹಿರಿಯರ ಮಧ್ಯಸ್ಥಿಕೆಯಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯೋದಕ್ಕೆ ದಾರಿಯಾಗ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಕಟಕ ರಾಶಿ ನೋಡುವಂಥದ್ದು. ಕುಲದೇವತಾ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಮಕ್ಕಳಲ್ಲಿ ಪ್ರಗತಿ, ನೆರೆಹೊರೆಯವರಿಂದ ಬಂಧುಗಳಿಂದ ಸಹಕಾರಗಳು ಸಿಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಅಡೆತಡೆಗಳು ಬರತಕ್ಕಂಥದ್ದು, ಸ್ನೇಹಿತರಿಂದ ಧನ ಸಹಾಯ, ದುಸ್ವಪ್ನಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆಯ ಆಲೋಚನೆಗಳು ಬರ್ತಕ್ಕಂಥದ್ದನ್ನು ಸಿಂಹರಾಶಿ ನೋಡುವಂಥದ್ದು. ಓಂ ಉಮಾಮಹೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಮಾತಿನಿಂದ ಕುಟುಂಬದಿಂದ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಉದ್ಯೋಗ ಸಮಸ್ಯೆಗಳಿಗೆ ಮುಕ್ತಿ, ಶುಭ ಕಾರ್ಯಗಳ ತಯಾರಿಯ ಆಲೋಚನೆಗಳು ಬರ್ತಕ್ಕಂಥದ್ದು, ಹೊಸ ವಸ್ತು ವಾಹನ ಖರೀದಿಯ ಸಹಾಯವನ್ನು ಮುಂದೂಡ್ತಕ್ಕಂಥ ಒಂದು ಸನ್ನಿವೇಶ, ಸ್ವಯಂಕೃತ ಅಪರಾಧದಿಂದ ಮಹಿಳೆಯರಿಂದ ನಿಂದನೆಯನ್ನು ಅನುಭವಿಸ್ತಕ್ಕಂಥದ್ದನ್ನು ಕನ್ಯಾ ರಾಶಿ ನೋಡುವಂಥದ್ದು. ದರ್ಬೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಶುಭವಾಗಲಿ. ಓಕೆ, ನಾಗರಾಜ್ ಕರೆ ಮಾಡಿದ್ದಾರೆ, ರಾಣೆಬೆನ್ನೂರಿನಿಂದ ಮಾತಾಡೋಣ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ. ಓಕೆ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. ಮೇಡಮ್, ಜನ್ಮದಿನ ಕೇಳಿವಲ್ಲ. ಓಕೆ, ಮಾತಾಡಿ ಗುರುಜಿ ಹತ್ರ. ನಮಃ ಶಿವಾಯ. ನಮಸ್ತೆ ಗುರುಗಳೇ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ರಾಣೆಬೆನ್ನೂರಿಂದ. ಏನು ಮಾಡ್ಕೊಂಡಿದ್ದೀರಿ? ನಾವು ಬೆಳ್ಳಿ ಬಂಗಾರ ಕೆಲಸ ಮಾಡ್ತೀವಿ. ಈ ನಿಮ್ಮ ಸ್ವರದ ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಸಾಮಾನ್ಯವಾಗಿ ಈ ಜಾತಕಕ್ಕೆ ವ್ಯಾಪಾರ ವ್ಯವಹಾರಗಳೆಲ್ಲವೂ ಕೂಡ ಆದ್ರೂ ಕೂಡ ಬಂದಂಥದ್ದು ಉಳಿತಕ್ಕಂಥ ಸಂಭವಗಳು ಇಲ್ಲ. ದಾರಿದ್ರ್ಯತನ ಅಂತಕ್ಕಂಥದ್ದು ಹೆಚ್ಚಾಗಿ ಆವರಿಸ್ತಾ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತಕ್ಕಂಥ ಒಂದು ಪರಿಸ್ಥಿತಿಗಳು ತೋರಿಸ್ತಕ್ಕಂಥದ್ದು.
ಅದರ ಜೊತೆಯಲ್ಲಿ 2018 ಮಧ್ಯಭಾಗದಿಂದ ಈಚೆಗೆ ಬರೀ ನಷ್ಟ ಅಡೆತಡೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ಗೊತ್ತಾಗ್ತಲ್ಲ. ಎಲ್ಲೋ ಮಾಟ ಮಂತ್ರ ತಂತ್ರ ದೋಷ ಆಗಿಬಿಟ್ಟಿದೆ, ಎಲ್ಲೋ ದೃಷ್ಟಿ ದೋಷ ಆಗಿಬಿಟ್ಟಿದೆ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ಬಂದಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕೈ ಕಟ್ಟು ಹೋಗ್ತಾ ಇದೆ. ಅಂದರೆ ಬಂದಂಥ ಏನು ಆಪರ್ಚುನಿಟಿ ಏನಿದೆ ಅದು ಕಳೆದು ಹೋಗ್ತಾ ಇದೆ, ರದ್ದಾಗ್ತಾ ಇದೆ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥದ್ದು. ಇಲ್ಲೋ ಒಂದು ದಾರಿದ್ರ್ಯತನ ಅಂತಕ್ಕಂಥದ್ದು ಆವರಿಸಿಬಿಟ್ಟಿದೆ ಅನ್ನೋ ರೀತಿಯಾದಂಥ ಆತಂಕಗಳು ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತದೆ ಈ ಜಾತಕ ಸಂಬಂಧಪಟ್ಟಂತೆ. ಹೌದೋ ಅಲ್ವೋ? 100% ಸತ್ಯ ಗುರುಗಳೇ. ಹೇಳಿ, ಏನಾಗಬೇಕು? ಅದು ದುಡಿದಿದ್ದು ಚೆನ್ನಾಗಿ ಆಗ್ಬೇಕು. ಆಗಲಿ, ಒಂದು ಕೆಲಸವನ್ನು ಮಾಡಿ. ಪ್ರತಿ ಪೌರ್ಣಿಮೆಯಲ್ಲಿ ನಿಮ್ಮ ಮನೆಯಲ್ಲಿ ಪುಟ್ಟದಾಗಿ ನಿಮ್ಮ ಕೈಲಾದಂಥ ರೀತಿಯಲ್ಲಿ ಮಾಡ್ಕೊಳ್ಳಿ. ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಅದನ್ನು ಪ್ರತಿ ಪೌರ್ಣಿಮೆಯಲ್ಲಿ ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂಥದ್ದು ಮಾಡಿ, ತದನಂತರವಾಗಿ ಯಶಸ್ಸು ಅಂತಕ್ಕಂಥದ್ದು ತಾನೇ ಬರುತ್ತೆ. ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಒಂದು ಸಿದ್ಧಿ ತಾಯ್ತ ಅಂತಕ್ಕಂಥ ನಮ್ಮ ಹತ್ರ ಸಿಗುತ್ತೆ. ಅದನ್ನು ತರಿಸಿಕೊಂಡು ಧಾರಣೆ ಮಾಡ್ಕೊಂಡು ನಾವು ಹೇಳಿದ ಪ್ರಕಾರ ಅದನ್ನು ಅನುಸರಣೆ ಮಾಡ್ತಾ ಹೋಗಿ ಖಂಡಿತವಾಗೂ ಕೂಡ ಅನುಕೂಲವಾಗುತ್ತೆ, ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರಿ, ಹಾಸನದಿಂದ ಮಹಾಲಕ್ಷ್ಮಿ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ಹಲೋ ಹೇಳಿ. ನಮಸ್ತೆ ಮಾ. ಹಲೋ ಹಲೋ ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ಹಲೋ ಹಲೋ, ಮಹಾಲಕ್ಷ್ಮಿ ಅಂತ ಮನೆ ಕಡೆ. ಗೊತ್ತಾಯ್ತಮ್ಮ. ನಿಮ್ಮ ಜನ್ಮ ದಿನಾಂಕ ತಿಳಿಸಿ. ನಮ್ ಜನ್ಮದಿನಾಗ ಗೊತ್ತಿಲ್ಲ ಮೇಡಮ್. ಓಕೆ ಮಾ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಗೊಂದಲ ಆಗುತ್ತೆ. ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ, ಗುರುಜಿ ಇದ್ದಾರೆ. ವೀಕ್ಷಕರಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ ತಾಯಿ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಸಮಯ ವ್ಯರ್ಥವಾಗ್ತದೆ. ನಿಮ್ಮ ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಹಾಸನದಿಂದ ಗುರುಜಿ. ಏನ್ ಮಾಡ್ಕೊಂಡಿದೀಯವ? ನಾವು ನಮ್ಮ ರೈತರು ಗುರುಜಿ. ಆಗಲಿ ತಾಯಿ. ನಿಮ್ಮ ಸ್ವರವನ್ನು ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಸಾಮಾನ್ಯವಾಗಿ ಪ್ರತಿ ದಿವಸವೂ ಕೂಡ ಕಣ್ಣೀರಾಗ್ತಕ್ಕಂಥ ಒಂದು ಪರಿಸ್ಥಿತಿ, ಏನೋ ಒಂಥರ ಸಂಕಟ, ವೇದನೆ, ಹೇಳ್ಕೊಳಕ್ಕಾಗೋದಿಲ್ಲ, ಆ ರೀತಿಯಾದಂಥ ವಿಪರೀತ ವೇದನೆ. ನಿಮ್ಮ ಮೇಲೆ ನೀವೇ ಸಿಟ್ಟು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ. ಮನೆಯಲ್ಲಿ ಏನು ಕೈ ಹಾಕಿದ್ರೂ ಕೂಡ ಸಕ್ಸಸ್ ಇಲ್ಲ. ನನಗನ್ಸಿದ ಪ್ರಕಾರ 7-8 ವರ್ಷಗಳಿಂದ ಈಚೆಗಂತೂ ಕೂಡ ದಾರಿದ್ರ್ಯತನ ಅಂತಕ್ಕಂಥದ್ದು ಆವರಿಸಿಬಿಟ್ಟಿದೆ. 7-8 ವರ್ಷಗಳಿಂದ ಯಾವುದು ಬೆಳೆ ಹಾಕಿದ್ರೂ ಕೈ ಎತ್ತಾ ಇಲ್ಲ, ಯಾವುದು ವ್ಯವಹಾರ ಮಾಡಿದ್ರೂ ಕೈ ಆಗ್ತಾ ಇಲ್ಲ, ಸಾಲ ಬಾಧೆಗಳು ಒಳಗಾಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಮನೆಯಲ್ಲಿ ಹುಷಾರಿಲ್ದಂಗೆ ಆಗ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ತೋರಿಸ್ತಾರೆ. ಯಾವ ಡಾಕ್ಟರ್ ಏನೂ ಇಲ್ಲ, ಯಾಕೆ ಬರ್ತಾರೆ ಅಂತೀರಿ, ಆದರೂ ಕೂಡ ಮನೆಯಲ್ಲಿ ಒಬ್ಬರು ತಪ್ಪಿರೋ ಒಬ್ಬರಿಗೆ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆ. ನಿನಗೂ ಕೂಡ ಸಮಸ್ಯೆಗಳಿದೆ, ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತಾ ಇದೆ, ಬೆನ್ನು ಸೆಳೆತ ಜಾಸ್ತಿ, ಇದೆಲ್ಲವೂ ಕೂಡ ನಿರ್ಮಾಣವಾಗ್ತಾ ಇರ್ತಕ್ಕಂಥದ್ದು. ಏನು ಮಾಡಿದ್ರೂ ಕೂಡ ಅದು ಸರಿ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಕಾಲು ಸೆಳೆತದೆ, ಇಕ್ಕಳಾಕಿ ಎಳೆದಂಕ ಕಾಲು ಸೆಳೆತಕ್ಕಂಥ ಒಂದು ಪರಿಸ್ಥಿತಿ, ಇಂಥವೆಲ್ಲವೂ ಕೂಡ ಇದೆ ಅಂತ ಹೇಳ್ತಿದೆ. ಹೌದು ಅಲ್ವ ತಾಯಿ? ವಿಶೇಷವಾಗಿ ನಿಮಗೆ ಅನುಕೂಲವಾಗಬೇಕು ಅಂತಂದರೆ ಪ್ರತಿ ಗುರುವಾರ ದಿವಸ ಗುರುವನ್ನು ಆರಾಧನೆ ಮಾಡ್ತಕ್ಕಂಥ ಯಾವುದಾದ್ರೂ ಆಗ್ಬೋದು, ಯಾರಾದರೂ ಆಗ್ಬೋದು, ನಿಮ್ಮ ಕುಲಗುರುಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ದು, ಅವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮಾಡಿ. ಪ್ರತಿ ಪೌರ್ಣಿಮೆಯಲ್ಲಿ ಜೇನಕಲ ಸಿದ್ದೇಶ್ವರ ಅರಸೀಕೆರೆ ತಾಲೂಕಿನಲ್ಲಿ ಬರುತ್ತದೆ. ಜೇನಕಲ ಸಿದ್ದೇಶ್ವರರ ಬೆಟ್ಟದವನ್ನ ಹತ್ತಕ್ಕಂಥದ್ದು, ಅಲ್ಲಿ ಜೇನಕಲ ಸಿದ್ದೇಶ್ವರ ಪಾದಕೆಗಳಿರ್ತದೆ, ದರ್ಶನವನ್ನು ಮಾಡಿಕೊಂಡು ಬನ್ನಿ. ಒಂದು 9 ತಿಂಗಳ ಕಾಲ ಅದನ್ನು ಮಾಡಿ, ತದನಂತರವಾಗಿ ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಸುರೇಶ್ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗಳ ಬಗ್ಗೆ ಕೇಳಿದೆ. ಮಗಳ ಹೆಸರು, ಜನ್ಮ ದಿನಾಂಕ ಹೇಳಿ ಸರ್. ಹೆಸರು ವಿದ್ಯಾ, ಜನ್ಮ 10-4-2008, 2 ಗಂಟೆ 46 ನಿಮಿಷ. ಓಕೆ, ಮಧ್ಯಾಹ್ನನಾ? ಮಧ್ಯಾಹ್ನ. ಮಾತಾಡಿ ಗುರುಜಿ ಹತ್ರ. ನಮಃ ಶಿವಾಯ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಗುರುಜಿ ನಮ್ದು ಉಳಿಯಾರು, ಈಗ ಇರೋದು ಬೆಂಗಳೂರು. ಈಗಿರೋದು ಬೆಂಗಳೂರಲ್ಲಿ. ತಾಯಿ ಏನು ಮಾಡ್ಕೊಂಡಿದೆ ಮಗು? ಏನು ಓದ್ತಾ ಇದೆ? 6th ಎಕ್ಸಾಮ್ ಬರೀತಾ ಇದ್ದಾರೆ. ಆಗಲಿ, ನೋಡೋಣ. ಈ ಜಾತಕದ ಪ್ರಕಾರವಾಗಿ ಜಾತಕ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ ಮೃಷಿರಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಒಂದು ಸ್ಥಿತಿ. ಲಗ್ನಾಂಶವನ್ನು ನೋಡಿದಾಗ ಮಕಾ ನಕ್ಷತ್ರದ ಲಗ್ನಾಂಶ ರಾಹು ಪ್ರಭಾವದಲ್ಲಿರ್ತಕ್ಕಂಥದ್ದು. ಬಹಳ ಹಠ, ಮೊಂಡತನ, ಸ್ವಲ್ಪ ಕೋಪ, ವಿಪರೀತವಾದಂಥ ಒಂದು ಸ್ಥಿತಿನಲ್ಲಿರುವಂಥದ್ದನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ ಈ ಜಾತಕ ಸಂಬಂಧಪಟ್ಟಂತೆ ನೋಡಿದಾಗ. 2016ರಿಂದ ಈಚೆಗೆ ಗುರುವಿನ ಒಂದು ಭಾವಫಲಗಳು ಅಂತಕ್ಕಂಥದ್ದು ಉಂಟು. ಗುರು ಅಂತಕ್ಕಂಥದ್ದು ಆತ್ಮಾಭಿಮಾನವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಉಂಟು. ಆದರೆ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧ ಪ್ರಗತಿ ಹೊಂದುತ್ತಾ, ಖಂಡಿತವಾಗಲೂ ಕೂಡ ವಿದ್ಯಾಭ್ಯಾಸ ಚೆನ್ನಾಗಿದೆ, ಯೋಚನೆ ಮಾಡುವಂಥದ್ದೇನಿಲ್ಲ. ಅದ್ಭುತವಾದಂಥ ವಿದ್ಯಾಭ್ಯಾಸ ಈ ಜಾತಕಕ್ಕೆ ಇರ್ತಕ್ಕಂಥದ್ದು ಉಂಟು. ಆದರೆ ಆರೋಗ್ಯದ ವಿಚಾರಕ್ಕೆ ಸ್ವಲ್ಪ ಜಾಗ್ರತೆ, ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ. ಇನ್ಫೆಕ್ಷನ್ಸ್,
ಹೊಟ್ಟೆ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಹೊಟ್ಟೆ ನೋವು ಆಗ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಸ್ವಲ್ಪ ಈ ಎಕ್ಸೆಸ್ ಆಫ್ ಈಟ್ ಜಾಸ್ತಿಯಾಗಿ ಊಟ ಸರಿಯಾಗಿ ಸೇರದಲೇ ಇರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗ್ತದೆ ಈ ಜಾತಕಕ್ಕೆ ಅಂತ ಹೇಳ್ತದೆ. ಹೌದೋ ಅಲ್ವೋ? ಹೌದು ಗುರುಜಿ. ಯೋಚನೆ ಮಾಡಬೇಡಿ, ಅದ್ಭುತವಾಗಿದೆ. ಏನಾಗಬೇಕು? ಏನಿಲ್ಲ, ಅವ್ರ ಭವಿಷ್ಯದ ಬಗ್ಗೆ. ಅದ್ಭುತವಾಗಿದೆ, ಬಹಳ ಚೆನ್ನಾಗಿದೆ ಜಾತಕ. ಯೋಚನೆ ಮಾಡುವಂಥದ್ದು ಬೇಡ, ಆರೋಗ್ಯವನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಓಕೆ, ಧನ್ಯವಾದ ಸುರೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ತೀವಿ. ಗುರುಜಿ, ಇವತ್ತಿನ ಇನ್ನುಳಿದ 6 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಅಂಗಾಲು ಉರಿ, ಶುಗರ್, ಗರ್ಭದೋಷಗಳು, ಶತ್ರುಕಾಟಗಳು, ಸಾಲಬಾಧೆ, ಸ್ವಯಂಕೃತ ಅಪರಾಧದಿಂದ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು, ತಂದೆಯಿಂದ ಅಪವಾದಗಳು ಬರ್ತಕ್ಕಂಥದ್ದು, ಪ್ರಯಾಣದಲ್ಲಿ ಮೋಸಗಳಾಗ್ತಕ್ಕಂಥ ಒಂದು ಸನ್ನಿವೇಶ, ಬಂಧುಗಳ ಆಗಮನವಾಗ್ತಕ್ಕಂಥ ಒಂದು ದಿವಸ ಈ ತುಲಾ ರಾಶಿ ಅನ್ನೋದಾಗಿರುವಂಥದ್ದು. ಓಂ ಶ್ರೀ ಸಾಯಿನಾಥಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಧನ ನಷ್ಟಗಳು, ಜಿಪುಟತನದ ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು, ಬಂದಂಥ ಅದೃಷ್ಟ ಕೈತಪ್ಪಿ ಹೋಗ್ತಕ್ಕಂಥ ಒಂದು ದಿವಸ, ದೂರ ಪ್ರದೇಶದಿಂದ ಧನಾಗಮನವಾಗ್ತಕ್ಕಂಥದ್ದು, ಮಕ್ಕಳಿಗಾಗಿ ಅಧಿಕ ಖರ್ಚುಗಳು ಬರ್ತಕ್ಕಂಥದ್ದು, ಸ್ಥಿರಾಸ್ತಿ ವಾಹನಕ್ಕಾಗಿ ನಷ್ಟ, ಸೋಲು ನಷ್ಟ ನಿರಾಸೆಗಳಿಂದ ಭವಿಷ್ಯ ಮಂಕು ಕವಿತಕ್ಕಂಥದ್ದು, ದುಷ್ಟ ವ್ಯಕ್ತಿಗಳ ಸಹವಾಸವನ್ನು ಮಾಡ್ತಕ್ಕಂಥದ್ದನ್ನು ವೃಶ್ಚಿಕ ರಾಶಿ ನೋಡುವಂಥದ್ದು. ಗೋಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ಮಿತ್ರರಿಂದ ಆರ್ಥಿಕವಾದಂಥ ಲಾಭ, ಪಾಲುದಾರಿಕೆಯಲ್ಲಿ ಅನುಕೂಲ, ಸ್ನೇಹಿತರಿಂದ ಸಂಕಷ್ಟಗಳು ದೂರವಾಗ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆಯಿಂದ ತೊಂದರೆಗೆ ಸಿಲುಕತಕ್ಕಂಥ ವಾತಾವರಣ, ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು, ಸಂಗಾತಿಯಿಂದ ನೆರವು ಹರಿದು ಬರ್ತಕ್ಕಂಥದ್ದು, ಶುಭಾಶಯಗಳ ಚರ್ಚೆ ಅಥವಾ ದುಷ್ಟ ಆಲೋಚನೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ಗಂಟಲು ನೋವು, ಶೀತ, ಗುಪ್ತ ದೋಷಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದನ್ನು ಧನುಸ್ಸು ರಾಶಿ ನೋಡುವಂಥದ್ದು. ಪಾರ್ವತೀ ದೇವಿಗೆ ಅರಿಶಿನವನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಪ್ರೀತಿ ಪ್ರೇಮದ ಆಯ್ಕೆಯಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳತಕ್ಕಂಥದ್ದು, ಮಾನಸಿಕವಾಗಿ ದೈವ ನಿಂದನೆ, ಸಂಗಾತಿಯಿಂದ ನಷ್ಟಗಳಾಗ್ತಕ್ಕಂಥದ್ದು, ಉದ್ಯೋಗ ಕಳೆದುಕೊಳ್ಳತಕ್ಕಂಥ ಒಂದು ಭೀತಿಗಳೆದುರಾಗ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ನಿಮ್ಮ ಗೌರವಕ್ಕೆ ಚ್ಯುತಿಗಳು ಬರ್ತಕ್ಕಂಥದ್ದು, ಉದ್ಯೋಗ ಕಾರಣ ಅಥವಾ ಆರ್ಥಿಕ ಸಹಾಯಕ್ಕಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ದಿವಸ ಈ ಮಕರ ರಾಶಿ ಅನ್ನೋದಾಗಿರುವಂಥದ್ದು. ಕಡದೇ ಕಾಳನ್ನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ತಂದೆಯಿಂದ ಆರ್ಥಿಕ ಸಹಾಯವಾಗ್ತಕ್ಕಂಥದ್ದು ಮತ್ತು ಲಾಭವಾಗ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆಯಿಂದ ಅನುಕೂಲದ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಕ್ಕಂಥದ್ದು, ಮಿತ್ರರಿಂದ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗ್ತಕ್ಕಂಥ ಒಂದು ದಿವಸ, ಆರ್ಥಿಕ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿಯುತವಾದಂಥ ವಾತಾವರಣ ನಿರ್ಮಾಣವಾಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯಗಳು ಪೀಡಿಸ್ತಕ್ಕಂಥ ಒಂದು ದಿವಸ ಈ ಕುಂಭರಾಶಿ ಅನ್ನೋದಾಗಿರುವಂಥದ್ದು. ಅರಿಶಿಣದ ಬಟ್ಟೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಅನಿರೀಕ್ಷಿತವಾಗಿ ಬಂದಂಥ ಅವಕಾಶಗಳು ಕೈತಪ್ಪಿ ಹೋಗ್ತಕ್ಕಂಥ ಒಂದು ದಿವಸ, ಉದ್ಯೋಗದಲ್ಲಿ ಒತ್ತಡಗಳಾಗ್ತಕ್ಕಂಥದ್ದು, ಸಂಗಾತಿಯಿಂದ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ನಡವಳಿಕೆಯಿಂದ ಅವರ ಸಂಗಾತಿಯ ನಡವಳಿಕೆಯಿಂದ ಬೇಸರವಾಗ್ತಕ್ಕಂಥದ್ದು, ಸ್ಥಿರಾಸ್ತಿಯ ಕೋರ್ಟ್ ಕೇಸುಗಳು ಹೆಚ್ಚಾಗಿ ಪೀಡಿಸ್ತಕ್ಕಂಥದ್ದು, ತಾಯಿಯೊಂದಿಗೆ ವಾಗ್ವಾದವನ್ನು ಮಾಡ್ತಕ್ಕಂಥ ಒಂದು ದಿವಸ, ವಿದ್ಯಾಭ್ಯಾಸದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಅನಿರೀಕ್ಷಿತವಾದಂಥ ಧನ ಸಂಪಾದನೆ ಅಂತಕ್ಕಂಥದ್ದು ಬರುವಂಥ ಒಂದು ದಿವಸ ಈ ಮೀನರಾಶಿ ಅನ್ನೋದಾಗಿರುವಂಥದ್ದು. ಶಿವಾಲಯ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಶುಭವಾಗಲಿ. ಓಕೆ ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲೇ ತಿಳಿಸಿದೆ, ಗ್ರಹಗಳ ವಕ್ರತ್ವದಿಂದ ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ. ಜೊತೆಗೆ ಇದಕ್ಕೆ ಏನು ಪರಿಹಾರ ಅನ್ನೋದ್ರ ಬಗ್ಗೆ ನಮ್ಮ ಗುರುಜಿ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತಾರೆ. ಗ್ರಹಗಳ ವಕ್ರತ್ವದಿಂದ ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಪ್ರಭಾವ ಬೀರುತ್ತೆ ಎನ್ನುವಂತಹ ಆತಂಕ, ಏನು ಪರಿಹಾರ ಗುರುಜಿ ಇದಕ್ಕೆ? ಖಂಡಿತ. ಸಾಮಾನ್ಯವಾಗಿ ಈ ಶನಿ ಅಂತಕ್ಕಂಥವನು ರಾಹು ಕೇತುವಿನ ವಕ್ರಗ್ರಹಗಳ ಪ್ರಭಾವಕ್ಕೆ ಶನಿ ಒಳಗಾಗಿರ್ತಕ್ಕಂಥದ್ರಿಂದ ಸ್ವಲ್ಪ ಎಲ್ಲ ಕ್ಷೇತ್ರಗಳ ಮೇಲೆ ಪರಿಣಾಮ, ಎಲ್ಲ ರಾಶಿಗಳ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಕಳೆದ ಸಂಚಿಕೆಯಲ್ಲಿ ಕಟಕ ರಾಶಿಯವರಿಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಕಟಕ ರಾಶಿಯವರೆಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಮುಂದೆ ಇನ್ನು ಸಿಂಹರಾಶಿಯಿಂದ ನೋಡಿದಾಗ ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅನಿರೀಕ್ಷಿತವಾದ ಧನ ಸಂಪತ್ತು ಅಂತಕ್ಕಂಥದ್ದು ಹರಿದು ಬರ್ತಕ್ಕಂಥದ್ದು, ಲಾಭವನ್ನು ನೋಡ್ತಕ್ಕಂಥದ್ದು, ಅತಿ ಹೆಚ್ಚು ಲಾಭವನ್ನು ನೋಡ್ತಕ್ಕಂಥದ್ದು, ಮಕ್ಕಳಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳಾದ್ರೂ ಕೂಡ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಅಂದರೆ
ಸಾಮಾನ್ಯವಾಗಿ ಗೊತ್ತಾಗದಂಥ ರೀತಿಯಲ್ಲಿ ಅಂದರೆ ವೈದ್ಯೋಪಚಾರಕ್ಕೂ ಕೂಡ ಗೊತ್ತಾಗದಂಥ ರೀತಿಯಲ್ಲಿ ಸ್ವಲ್ಪ ಅನಾರೋಗ್ಯ ಪೀಡಿತರಾಗ್ತಕ್ಕಂಥ ಒಂದು ಸನ್ನಿವೇಶ, ಭಾವನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ಸ್ವಲ್ಪ ಅವಮಾನಗಳಾಗ್ತಕ್ಕಂಥದ್ದು, ದುಶ್ಚಟಗಳಿಗೆ ಹೆಚ್ಚು ಬಲಿಯಾಗ್ತಕ್ಕಂಥ ಒಂದು ಸನ್ನಿವೇಶ, ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಸಣ್ಣದಾಗಿ ತೊಂದರೆಗೆ ಸಿಲುಕಾಕೊಳ್ಳತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ಸಿಂಹರಾಶಿ ನೋಡುವಂಥದ್ದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಬದಲಾವಣೆ ಮಾಡೋದಕ್ಕೆ ಹೋಗಿ ಸ್ವಲ್ಪ ಸಮಸ್ಯೆಗೆ ತಿರುಗಾಕೊಳ್ಳತಕ್ಕಂಥದ್ದು, ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥದ್ದು. ಉದ್ಯೋಗ ಸ್ಥಳದಲ್ಲಿ ನೀವು ಮಾಡದೇ ಇದ್ರೂ ಕೂಡ ಅಪವಾದಗಳು ಬರ್ತದೆ, ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥ ಬಹಳ ಒಳಿತು ಅಂತಕ್ಕಂಥ ಹೇಳ್ತದೆ. ಅದರ ಜೊತೆಯಲ್ಲಿ ಸ್ಥಿರಾಸ್ತಿಯನ್ನು ಕೊಳ್ಳಬೇಕು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ ಸಣ್ಣದಾಗಿ ಎಲ್ಲೋ ಸಮಸ್ಯೆಗೆ ಸಿಲುಕಾಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಅದರ ಜೊತೆಯಲ್ಲಿ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಅಥವಾ ಮಕ್ಕಳ ಭವಿಷ್ಯದ ಮೇಲೆ ಎಲ್ಲೋ ಸಣ್ಣದಾಗಿ ಕಪ್ಪು ಚುಕ್ಕೆ ಬೀಳ್ತಕ್ಕಂಥ ಒಂದು ಸಾಧ್ಯತೆಗಳು, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಗರ್ಭಾಶಯ ದೋಷಗಳಾಗ್ತಕ್ಕಂಥದ್ದು, ಸ್ವಲ್ಪ ಈ ಗುಪ್ತ ದೋಷಗಳು ಹೆಚ್ಚಾಗಿ ಪೀಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ತಕ್ಕಂಥದ್ದು. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಅನಿರೀಕ್ಷೆ ಆಕಸ್ಮಿಕವಾಗಿ ಪ್ರಯಾಣ, ಬೇಡದ ವಿಚಾರಗಳಿಗೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ಅಲ್ಲಿ ಹೋದಂಥ ಕೆಲಸ ಆಗದಲ್ಲೇ ಇರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ, ಬಂಧುಗಳಿಂದ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು, ತಿಸ್ರಗಳು ಜಾಸ್ತಿ ಆಗ್ತದೆ. ಯಾಕೋ ತಾನು ಅಂದ್ಕೊಂಡಿದ್ದು ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ತುಂಬ ಡಿಸ್ಟರ್ಬ್ ಆಗ್ತಕ್ಕಂಥದ್ದು. ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೇಸ್ಗೆ ಏನಾದರೂ ಹೋಗಬೇಕಾದಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಸ್ವಲ್ಪ ಜಾಗ್ರತೆ. ಅಥವಾ ಯಾವುದರ ಸ್ಥಿರಾಸ್ತಿ ಮೇಲೆ ಅಥವಾ ವಾಹನದ ಮೇಲೆ ಇನ್ವೆಸ್ಟ್ ಮಾಡಿ ಅಲ್ಲಿರೋ ಸ್ವಲ್ಪ ಸಮಸ್ಯೆಗೆ ಸಿಗಾಕೊಳ್ತಕ್ಕಂಥದ್ದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಸ್ವಲ್ಪ ತಂದೆಯಿಂದ ಸಾಲದ ಬಾಪ್ತು ಉಳಿದು ಬರ್ತಕ್ಕಂಥದ್ದು ಅಥವಾ ತಂದೆಯಿಂದ ಸಾಲವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗ್ತಕ್ಕಂಥ ಸಾಧ್ಯತೆಗಳು, ಸ್ವಲ್ಪ ಜಾಗ್ರತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗ್ತದೆ, ಆರ್ಥಿಕವಾಗಿ ತುಂಬ ಹದಪತನಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು, ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಯಾವುದೋ ಅನಿರೀಕ್ಷಿತವಾದಂಥ ಧನ ಸಂಪತ್ತು ಅಂತಕ್ಕಂಥದ್ದು ಹರಿದು ಬರ್ತಕ್ಕಂಥ ಸಾಧ್ಯತೆಗಳು, ಯಾವುದು ಯಾವತ್ತೂ ಕೂಡಿಟ್ಟಂಥದ್ದು ಇನ್ಶೂರೆನ್ಸೋ ಮತ್ತೊಂದು ಮಗದಂತೋ ಯಾವುದೋ ಬೇಡದ ಹಣದ ವಿಚಾರವೋ ಇವೆಲ್ಲವೂ ಕೂಡ ಹರಿದು ಬರ್ತಕ್ಕಂಥದ್ದು, ಅಥವಾ ತಂದೆಯಿಂದ ಯಾವುದೋ ಕೂಡಿಟ್ಟಂಥ ಹಣ ಯಾವುದೋ ಬರತಕ್ಕಂಥ ಒಂದು ಸಾಧ್ಯತೆಗಳು, ಇಂಥವೇನಾದರೂ ನಡೀತಕ್ಕಂಥದ್ದು ವೃಶ್ಚಿಕ ರಾಶಿನವರು ಆಗಿರ್ತಕ್ಕಂಥದ್ದು. ಆದರೂ ಕೂಡ ಅದನ್ನು ಉಳಿಸಿಕೊಳ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತಕ್ಕಂಥದ್ದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ತಿಸ್ತ್ರಗಳು ಜಾಸ್ತಿ, ದಾಂಪತ್ಯದಲ್ಲಿ ವೈರುಧ್ಯಗಳು ಜಾಸ್ತಿ ಬರ್ತದೆ, ಸಂಶಯಗಳು ಜಾಸ್ತಿ ಬರ್ತಕ್ಕಂಥ ಒಂದು ಸಾಧ್ಯತೆಗಳು, ಗಂಟಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ತಕ್ಕಂಥದ್ದು, ಏನಾದರೂ ಸಣ್ಣದಾಗಿ ಆಪರೇಷನ್ ಏನಾದರೂ ಆಗ್ತಕ್ಕಂಥ ಸಾಧ್ಯತೆಗಳು, ಅದನ್ನು ಸರಿಯಾಗಿ ವೈದ್ಯರಿಗೆ ತೋರಿಸಿದರೆ ಅದರಿಂದ ವಿಮುಕ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು ಅಂತಕ್ಕಂಥ ಒಂದು ಸ್ಥಿತಿಯನ್ನು ನೋಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಸ್ವಲ್ಪ ಸಾಲವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಸಾಲದ ಬಾಪ್ತಿ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಮಿತ್ರರಿಂದ ಸಾಲದ ಸಹಾಯ ಅರಿದು ಬರ್ತಕ್ಕಂಥ ಮಿತ್ರರು ದೂರವಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತಕ್ಕಂಥ ಧನುಸ್ಸು ರಾಶಿನವ್ರದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಯಾವುದೋ ಅನಿರೀಕ್ಷಿತವಾಗಿ ಪ್ರೀತಿ ಪ್ರೇಮದ ಬಲೆಯಲ್ಲಿ ಸಿಲುಕ್ತಕ್ಕಂಥದ್ದು, ಆ ಪ್ರೀತಿ ಪ್ರೇಮದ ಬಲೆಯೇ ಅಥವಾ ಪ್ರೀತಿ ಪ್ರೇಮವೇ ನಿಮ್ಮ ಒಂದು ಭವಿಷ್ಯಕ್ಕೆ ಮಂಕಾಗ್ತಕ್ಕಂಥದ್ದು ಅಥವಾ ಭವಿಷ್ಯಕ್ಕೆ ತೊಂದರೆಯನ್ನು ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು. ಶತ್ರು ದಮನವಾಗ್ತಕ್ಕಂಥ ಸಾಧ್ಯತೆಗಳು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದ ಬೆಳವಣಿಗೆ ಅಂತ ಅನಿಸಿದ್ರೂ ಕೂಡ ಯಾಕೋ ಮಾಟ ಆಗ್ತಾಯಿದೆ, ಮಂತ್ರ ಆಗ್ತಾಯಿದೆ, ತಂತ್ರ ಆಗ್ತಾಯಿದೆ ಅನ್ನೋ ರೀತಿಯಾದಂಥ ಒಂದು ಭಾವನೆಗಳು ಹೆಚ್ಚಾಗಿ ಬರತಕ್ಕಂಥ ಒಂದು ಸಾಧ್ಯತೆ. ಯಾಕೆಂದರೆ ಇನ್ನೇನು ಕೈಗೆ ಹಾಕಬೇಕು ಬಾಯಿಗೆ ಬರೋದಿಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗೋದ್ರಿಂದ ಕೈಗೆ ಬಂದಿದ್ದು ಬಾಯಿ ಬರಲ್ಲ ಅನ್ನೋ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದನ್ನ ಈ ಮಕರ ರಾಶಿ ನೋಡ್ತಕ್ಕಂಥದ್ದು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಲಾಭದ ಪ್ರಮಾಣ ಅಧಿಕವಾಗ್ತಕ್ಕಂಥದ್ದು, ಸ್ಥಿರಾಸ್ತಿ ಅರಿದು ಬರ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಇರ್ತಕ್ಕಂಥದ್ದು ಉಂಟು. ಆದರೆ ಆರೋಗ್ಯ ಅಂತಕ್ಕಂಥದ್ದು ಬಹಳ ಜಾಗ್ರತೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ತಕ್ಕಂಥದ್ದು, ಸ್ವಲ್ಪ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಸಮಸ್ಯೆ, ಹೊಟ್ಟೆ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಕಾಲಿಗೆ ಎಲ್ಲೋ ಪೆಟ್ಟನ್ನು ಮಾಡಿಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಮಕ್ಕಳ ನಡವಳಿಕೆಗಳಿಂದ ಬೇಸರವಾಗ್ತಕ್ಕಂಥದ್ದು, ಮಕ್ಕಳ ಮಂಡುತನದಿಂದ ಬೇಸರವಾಗ್ತಕ್ಕಂಥದ್ದು, ಮಕ್ಕಳ ಹಠಮಾರಿತನ ಅಂತಕ್ಕಂಥದ್ದು ತುಂಬ ದುಸ್ಥಿತಿಯನ್ನು ತರ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು ಅಂತಕ್ಕಂಥ ಹೇಳ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬಾಧೆ, ಏನು ಮಹಿಳಾ ಮಿತ್ರರಿಂದ ಸ್ವಲ್ಪ ಬಾಧೆ ಮತ್ತು ನೋವನ್ನು ಅನುಭವಿಸ್ತಕ್ಕಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನದಾದಂಥ ಉದ್ಯೋಗ ಬದಲಾವಣೆ ಅಥವಾ ಉದ್ಯೋಗದಲ್ಲಿ ತೊಂದರೆ, ಬಂಧುಗಳಿಂದ ವಿರೋಧವನ್ನು ಕಟ್ಟಿಕೊಳ್ಳತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತಕ್ಕಂಥದ್ದು. ಸ್ವಲ್ಪ ರಾತ್ರಿ ಸಂದರ್ಭದಲ್ಲಿ ನಿದ್ರೆ ಬರದಲ್ಲ, ದುಸ್ವಪ್ನಗಳು ಜಾಸ್ತಿಯಾಗಿ ಕಾಡ್ತಕ್ಕಂಥದ್ದು, ಸ್ಥಿರಾಸ್ತಿಗೆ ಅಥವಾ ವಾಹನಕ್ಕೆ ಇನ್ವೆಸ್ಟ್ ಮಾಡಿದರೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು, ಸ್ವಲ್ಪ ಜಾಗ್ರತೆ, ಸ್ವಲ್ಪ ನೋವಿಗೆ ಒಳಗಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಕೋರ್ಟ್ ಅಥವಾ ಡೈವರ್ಸ್ ಕೇಸ್ಗಳೇನಿರ್ತದೆ ಅದರಿಂದ ಮುಕ್ತಿಯನ್ನು ಹೊಂದೋದಕ್ಕೆ ಬಹಳ ಒದ್ದಾಟವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ಮೀನರಾಶಿನವರು. ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅಂತಂದರೆ ಹನುಮಂತನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಹನುಮಂತನಿಗೆ ಹನುಮಾನ್ ಚಾಲೀಸನ ಪ್ರತಿ ದಿವಸವೂ ಕೂಡ ಈ ಒಂದು ಸಂದರ್ಭ ಅಂತಕ್ಕಂಥದ್ದು ಮುಗಿಯುವವರೆಗೂ ಕೂಡ
ಚಾಲನೆಯನ್ನು ಮಾಡ್ತಕ್ಕಂಥದ್ದು, ಪಠನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಅದನ್ನು ಮಾಡಿ ಒಳ್ಳೆಯದಾಗುತ್ತೆ. ಭಗವಂತನ ಆಶೀರ್ವಾದದಿಂದ ಶುಭವಾಗಲಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷ ಮಾಹಿತಿಯನ್ನು ತಿಳಿಸಿದ್ರಿ. ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಮುಂದಿನ ಗುರುವಾರ, ಶುಕ್ರವಾರ, ಶನಿವಾರ ಭೇಟಿಯಾಗೋಣ. ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಗುರುಜಿಯವರ ಕಚೇರಿ ವಿಳಾಸ ಈ ರೀತಿ ಇದೆ: ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ, ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 997227371119. ಮತ್ತೊಂದು ದೂರವಾಣಿ ಸಂಖ್ಯೆ 9686869938.